ಹಾಯ್ ಹಲೋ ನಮಸ್ಕಾರ. ಚಾನಲ್ಗೆ ಸ್ವಾಗತ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ಕು ಕುಂಡಲಿನಿ ಜರ್ನಿ ಅಥವಾ ಆಧ್ಯಾತ್ಮಿಕ ಪಥದಲ್ಲಿ ಕಾಳಿ ದೇವಿಯ ತತ್ವ ಅಥವಾ ದೇವಿಯ ಇನ್ಯಾವುದೇ ರೂಪದ ತತ್ವ ನಿಮ್ಮನ್ನು ಆಕರ್ಷಿಸ್ತಾ ಇದ್ದರೆ ಅಥವಾ ಯಾವುದೇ ರೂಪದಲ್ಲಿ ನಿಮ್ಮ ಜೀವನದಲ್ಲಿ ಆ ತಾಯಿ ಎಂಟ್ರಿ ಆಗ್ತಿದ್ರೆ ಅದರ ನಿಜವಾದ ಕಾರಣ ಏನು ಅಂತ ಡಿಟೇಲ್ ಆಗಿ ನೋಡೋಣ. ವಿಡಿಯೋ ಕೊನೆ ತನಕ ನೋಡಿ. ದೇವಿ ತತ್ವ ಅದು ಯಾವುದೇ ರೂಪದಲ್ಲಿ ಇರ್ಬೋದು, ನಿಮ್ಮ ಜೀವನದಲ್ಲಿ ಬಂದಿದ್ದಾಳೆ ಅಂದರೆ ಅದು ಯಾವಾಗಾದರೂ ಆಗಿರ್ಬೋದು, ಸ್ವಲ್ಪ ವರ್ಷಗಳ ಹಿಂದೆ ಇರ್ಬೋದು, ಹೆಚ್ಚಿನವರಿಗೆ ಇತ್ತೀಚೆಗೆ ಆಗಿರ್ಬೋದು, ಇನ್ನು ಕೆಲವರಿಗೆ ತುಂಬ ವರ್ಷಗಳ ಹಿಂದೆ ಆಗಿರ್ಬೋದು. ಹೀಗೆ ಅಥವಾ ಅರ್ಥವಾದ ಕನಸುಗಳು, ಅಕಸ್ಮಾತ್ತಾಗಿ ದೇವಸ್ಥಾನಕ್ಕೆ ಹೋಗಬೇಕು ಅನ್ನುವ ಬಲವಾದ ಆಸೆ, ಜೀವನದಲ್ಲಿ ಒಮ್ಮೆಲೆ ಗೊಂದಲಗಳು ಹೆಚ್ಚಾಗೋದು, ಇದಕ್ಕೆಲ್ಲ ಏನು ರೀಸನ್ನು ಅಂತ ಈ ವಿಡಿಯೋದಲ್ಲಿ ಶಾಸ್ತ್ರದ ದೃಷ್ಟಿಯಿಂದ ಮತ್ತು ನನ್ನ ಅನುಭವದ ಆಧಾರದ ಮೇಲೆ ಇದರ ಸ್ಪಷ್ಟ ಉತ್ತರ ಏನು ಅಂತ ನೋಡೋಣ. ಶಕ್ತಿ ಉಪಾಸನೆಯಲ್ಲಿ ಒಂದು ಸತ್ಯ ಇದೆ. ದೇವಿ ಶಕ್ತಿಯ ಕಂಪನ ಅತ್ಯಂತ ತೀವ್ರವಾದುದು. ಕಾಳಿ, ದುರ್ಗಾ, ತ್ರಿಪುರ ಸುಂದರಿ, ಭದ್ರಕಾಳಿ ಇಂತಹ ದೇವಿ ರೂಪಗಳ ದರ್ಶನ ಎಲ್ರಿಗೂ ತಕ್ಷಣ ಆಗೋದಿಲ್ಲ. ಇದಕ್ಕೆ ಗಂಭೀರ ಸಾಧನೆ, ಹಿಂದಿನ ಜನ್ಮದ ಸಂಸ್ಕಾರ, ಹಾಗೆ ಗುರುವಿನ ಅನುಗ್ರಹ ಇವೆಲ್ಲ ಇದ್ದಾಗ ಮಾತ್ರ ನಿಜವಾದ ಆಧ್ಯಾತ್ಮಿಕ ಅನುಭವ ಸಂಭವಿಸೋದು. ಇಲ್ಲದಿದ್ದರೆ ಮನಸ್ಸಿನ ಕಲ್ಪನೆ ಅಥವಾ ಭಯ, ಅತಿಯಾದ ಆಸೆ ಅನುಭವ ಅಂತ ತಪ್ಪಾಗಿ ಭಾಸವಾಗ್ಬೋದು. ಆಧ್ಯಾತ್ಮಿಕ ಪಥದ ಮೊದಲ ಹಂತ ಯಾವುದು ಅಂದರೆ, ಈ ಹಂತದಲ್ಲಿ ಮೊದಲಿಗೆ ಜಾಗೃತಿ ಉಂಟಾಗುತ್ತೆ. ಒಂದು ಕನಸು ಮತ್ತೆ ಮತ್ತೆ ಬರೋದು, ಅಚಾನಕ್ಕಾಗಿ ಉತ್ತರ ಸಿಗುವ ಘಟನೆಗಳು, ಮತ್ತು ರಿಪೀಟೆಡ್ ನಂಬರ್ಸು, ದೇವರ ವಿಷಯ ಕೇಳಿದಾಗ ಹೃದಯದಲ್ಲಿ ಒಂಥರ ಎಮೋಷನ್ ಫೀಲ್ ಆಗೋದು. ಇದು ದೇವರ ಕರೆಯಲ್ಲ, ಇದು ನಿಮ್ಮ ಒಳಗಡೆ ಇರುವ ಆತ್ಮದ ಎಚ್ಚರಿಕೆ. ನಿಮ್ಮೊಳಗೆ ಇನ್ನೊಂದು ದಾರಿ ಇದೆ ಅಂತ ಆತ್ಮ ಸೂಚಿಸ್ತಾ ಇದೆ ಅಂತ ಅರ್ಥ. ಇನ್ನು ಈ ಹಂತ ದಾಟಿದ ಮೇಲೆ ಸಾಧನೆಗೆ ಪ್ರವೇಶ ಆಗುತ್ತೆ. ಅಂದರೆ ಧ್ಯಾನ ಕಲಿಬೇಕು, ಶಾಸ್ತ್ರ ಓದಬೇಕು, ಏನು ವಿಷಯ ಇದೆ ತಿಳ್ಕೋಬೇಕು, ದೇವಾಲಯಗಳಿಗೆ ಹೋಗಬೇಕು ಅಂತ ಅನಿಸುತ್ತೆ. ಗುರುವಿನ ಮಾರ್ಗದರ್ಶನ ಬೇಕು ಅಂತ ಅನಿಸುತ್ತೆ. ಆದರೆ ಯಾರನ್ನು ನಂಬೋದು ಅನ್ನೋ ಗೊಂದಲನೂ ಇರುತ್ತೆ. ಈ ಸಮಯದಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗದೇ ಇರುವಂಥ ಹಂತ. ಈ ಸಮಯದಲ್ಲಿ ಅನುಭವಗಳು ಕೂಡ ಜಾಸ್ತಿ ಆಗುತ್ತೆ. ಆಧ್ಯಾತ್ಮಿಕ ಪುಸ್ತಕ, ವರ್ಕ್ಶಾಪು, ಧ್ಯಾನ, ಸಾಧನೆಗಳಲ್ಲಿ ಭಾಗವಹಿಸೋಕ್ಕೆ ಶುರು ಮಾಡ್ತಾರೆ ಕೆಲವು ಜನ. ಇನ್ನು ಕೆಲವು ಜನ ಜೀವನದ ಅರ್ಥ ಹುಡುಕಲು ಆರಂಭಿಸ್ತಾರೆ. ಜೀವನದ ಅರ್ಥ ಹುಡುಕ್ತಾ ಈ ಥರ ಯಾವುದಾದ್ರೂ ಒಂದು ವಿಡಿಯೋಗೆ ಕನೆಕ್ಟ್ ಆಗೋದಾಗಿರ್ಬೋದು, ಅಥವಾ ಯಾವುದೋ ಒಂದು ವರ್ಕ್ಶಾಪಲ್ಲಿ ಕನೆಕ್ಟ್ ಆಗೋದು, ಆ ಥರ ಮಾಡಿದಾಗ ಅದು ರಿಯಲೈಸ್ ಆಗುತ್ತೆ ಅವರಿಗೆ. ಇನ್ನು ಇದಕ್ಕಿಂತ ಮೊದಲು ಈ ರಿಪೀಟೆಡ್ ನಂಬರು ಅಥವಾ ಕನಸುಗಳು ಇದೆಲ್ಲ ಮೊದಲು ಅನುಭವಕ್ಕೆ ಬಂದಿರಲ್ವಾ ಅಂತ ಕೇಳಿದರೆ ಬಂದಿರುತ್ತೆ. ಆದರೆ ಅದರ ಬಗ್ಗೆ ಗಮನ ಅಥವಾ ಅವೇರ್ನೆಸ್ ಬಂದಿರಲ್ಲ ಅಷ್ಟೇ. ಇನ್ನೊಂದು ಹಂತ, ಇದು ಬಹಳ ಜನರು ಭಯಪಡುವ ಹಂತ. ಆದರೆ ಶಾಸ್ತ್ರದ ದೃಷ್ಟಿಯಲ್ಲಿ ಇದು ಪರಿವರ್ತನೆಯ ಹಂತ. ಮಾನಸಿಕವಾಗಿ ಕುಸಿಯೋದು. ಈ ಹಂತದಲ್ಲಿ ಮನಸ್ಸು ಹಿಡಿತ ತಪ್ಪಿದಂತೆ ಕಾಣುತ್ತೆ. ಅನಗತ್ಯ ಭಯ, ಓವರ್ ಥಿಂಕಿಂಗು, ಒಂಟಿತನ ಹೆಚ್ಚಾಗುತ್ತೆ, ಹಣದ ಫ್ಲೋ ನಿಲ್ಲೋದು, ಫೈನಾನ್ಷಿಯಲ್ ಸ್ಟ್ರಗಲ್ ಹೆಚ್ಚಾಗೋದು, ಲಾಸ್. ಇದು ದೈವಿ ಶಿಕ್ಷೆಯಲ್ಲ, ಹಿಂದಿನ ಕಾರ್ಮಿಕ್ ಅಟ್ಯಾಚ್ಮೆಂಟು, ಹಣದ ಮೇಲೆ ಇರುವ ಆಸೆ, ಅಥವಾ ಬೇಕಾಬಿಟ್ಟಿ ಜೀವನ ನಡೆಸ್ತಿರೋರಿಗೆ ಹಣದ ವ್ಯಾಲ್ಯೂ ಗೊತ್ತು ಮಾಡುವ ಪರಿಸ್ಥಿತಿ ಉಂಟಾಗುತ್ತೆ. ನಿಮ್ಮ ಐಡೆಂಟಿಟಿ ಕುಸಿಯುತ್ತೆ. ನಾನು, ನನ್ನ ಬಿಸ್ನೆಸ್ಸು, ನನ್ನ ಜಾಬು, ನನ್ನ ಮೌಲ್ಯ ಅನ್ನೋ ಭ್ರಮೆ ಮುರಿಯುತ್ತೆ. ದೈಹಿಕ ಸಮಸ್ಯೆ ಅಂದರೆ ದೇಹದಲ್ಲಿ ಅದು ಹೇಳಿಕೊಳ್ಳಕ್ಕಾಗದಿರುವಂಥ ನೋವು, ಅಲ್ಲಲ್ಲಿ ನೋವು ಬರೋದು, ನಿದ್ರೆ ಬರಲ್ಲ, ಆ್ಯಂಗ್ಸೈಟಿ ರಿಲೇಟೆಡ್ ತೊಂದರೆ. ಡಾಕ್ಟರ್ಸ್ ಹತ್ರ ಹೋದರೆ ರಿಪೋರ್ಟ್ ಎಲ್ಲ ನಾರ್ಮಲ್ ಅಂತ ಹೇಳ್ಬೋದು. ಇದು ಶಕ್ತಿ ಅಸಮತೋಲನದ ಸೂಚನೆ. ತಾಯಿ, ತಂದೆ, ಪಾರ್ಟ್ನರ್ಸು, ಫ್ರೆಂಡ್ಸು ದೂರ ಆಗ್ತಾರೆ, ಸಪೋರ್ಟ್ ಅನ್ನೋದು ಇಲ್ಲ ಅನ್ನೋ ಭಾವನೆ. ಇದು ಅತ್ಯಂತ ನೋವಿನ ಹಂತ. ಆದರೆ ಅದು ನಮ್ಮ ಸೋಲ್ ಅಂದರೆ ಆತ್ಮದ ಉದ್ಧಾರಕ್ಕಾಗಿ ಅಗತ್ಯ. ಈ ಸಮಯದಲ್ಲಿ ನಿಮ್ಮ ಲೈಫ್ನಲ್ಲಿ ಕಾಳಿ ದೇವಿ ಅಥವಾ ಶಕ್ತಿ ತತ್ವ ಯಾವುದೇ ರೂಪದಲ್ಲಿ ಎಂಟ್ರಿ ಆಗ್ಬೋದು. ಇವೆಲ್ಲ ಒಂದೇ ಸಮಯದಲ್ಲಿ ಬಂದರೆ ಗಮನಿಸಿ, ಇದು ಸಾಮಾನ್ಯ ಸಮಸ್ಯೆಗಳ ಸುಳಿಯಲ್ಲ, ಇದು ಕಾಳಿ ಶಕ್ತಿಯ ಪ್ರವೇಶದ ಹಂತ ಅಂತ.
ಈಗ ಹೇಳಿದ್ನಲ್ಲ, ದೈಹಿಕ ಸಮಸ್ಯೆ, ನಿದ್ರೆ ಬರಲ್ಲ, ಈ ಥರದ ಹಲವಾರು ಸಮಸ್ಯೆ ಇರೋರೊಬ್ಬರಿಗೆ ಇತ್ತೀಚೆಗೆ ಕೌನ್ಸಿಲಿಂಗ್ ಮಾಡಿದ್ದೆ. ಅವರ ಅನುಭವ ಹೇಗಿತ್ತು ಅಂತಂದರೆ, ಯಾವ ಡಾಕ್ಟರ್ಸ್ ಹತ್ರ ಹೋದ್ರೂ ರಿಪೋರ್ಟ್ ನಾರ್ಮಲ್ ಇದೆ ಅಂತ. 1 ವರ್ಷಕ್ಕಿಂತ ಮೊದಲು ಅವರು ನಾರ್ಮಲ್ ಆಗಿ ಎಲ್ಲರಂತೆ ಜೀವನ ಸಾಗಿಸ್ತಾ ಇದ್ದವರು. ಒಂದು ಇನ್ಸಿಡೆಂಟ್ ಅವರನ್ನು ಫುಲ್ ಚೇಂಜ್ ಮಾಡಿದೆ. ಅಂದರೆ ಎಮೋಷ್ನಲಿ, ಫಿಸಿಕಲಿ, ಫೈನಾನ್ಷಿಯಲಿ ಸ್ಟ್ರಾಂಗ್ ಇದ್ದ ವ್ಯಕ್ತಿ ಈಗ ಸಣ್ಣ ಎಮೋಷನ್ ಹ್ಯಾಂಡಲ್ ಮಾಡೋದು ಕಷ್ಟ ಆಗ್ತಿದೆ ಅವರಿಗೆ. ನಾರ್ಮಲ್ ಲೈಫ್ನಲ್ಲಿ ಜಿಮ್ಮು, ಆಫೀಸು, ಮನೆ ಅಂತ ಇದ್ದವರು ಈಗ ಏನಕ್ಕೆ ಈ ಥರ ಆಗ್ತಾಯಿದೆ ಅಂತ ಹುಡುಕಾಟ ಶುರುವಾಗಿದೆ ಅವರಿಗೆ. ಯಾರ್ದೋ ಮೂಲಕ ನನ್ನ ಹತ್ರ ಮಾತಾಡಿದಾಗ ಅವರಿಗೆ ಹೇಳಿದೆ, ಇದು ಸ್ಪಿರಿಚುವಲ್ ಅವೇಕನಿಂಗ್ ಅಥವಾ ಅಧ್ಯಾತ್ಮದ ದಾರಿಗೆ ಹೋಗಲು ಸೂಚನೆ ಅಂತ. ಸೊ ಯಾಕೆ ಹೇಳಿದೆ ಅಂದರೆ, ಸಿಚುವೇಶನ್ ಬಂದಾಗ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಕಾಳಿ ತತ್ವ, ದೇವಿ ತತ್ವ, ಶಕ್ತಿಯ ಭಂಡಾರ ಮತ್ತು ಪೂರ್ವಜನ್ಮದ ಸಂಬಂಧ. ಕಾಳಿ ತತ್ವ ಅಥವಾ ಇನ್ಯಾವುದೇ ದೇವಿಯ ತತ್ವ ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡಿದೆ ಅಂದರೆ ಅದು ಹಿಂದಿನ ಜನ್ಮದ ಸಾಧನೆ, ಶಕ್ತಿ, ಉಪಾಸನೆ, ಸಂಸ್ಕಾರ, ಹಿಂದಿನ ಜನ್ಮದಲ್ಲಿ ಅಪೂರ್ಣವಾಗಿದ್ದ ಸಾಧನೆ, ಮುಂದುವರಿಯಬೇಕಾದ ಬಾಂಧವ್ಯ. ಅಂದರೆ ಹಿಂದಿನ ಜನ್ಮದಲ್ಲಿ ನೀವು ಯಾವುದೋ ಸಾಧನೆ ಮಾಡಿ ಅರ್ಧದಲ್ಲಿ ಅದು ನಿಂತು ಹೋಗಿದ್ರೆ ಅದನ್ನು ಈ ಜನ್ಮದಲ್ಲಿ ಕಂಟಿನ್ಯೂ ಮಾಡಬೇಕು ಅಂತ ಹೇಳುವ ಬಾಂಧವ್ಯ ಅಂತ. ಇವೆಲ್ಲ ಕಾರಣಗಳಿಂದ ಕಾಳಿ ಬಗ್ಗೆ ಅಥವಾ ಶಕ್ತಿ ಉಪಾಸನೆ ಬಗ್ಗೆ ನಿಮಗೆ ಸೆಳೆತ ಬರ್ತಾ ಇದೆ ಅನ್ನುವ ಅರ್ಥ. ಎಲ್ಲರಿಗೂ ಕಾಳಿ ಉಪಾಸನೆ ಅಥವಾ ದೇವಿಯ, ದುರ್ಗೆ, ಇನ್ಯಾವುದೇ ರೂಪಕ್ಕೆ ಸೆಳೆತ ಉಂಟಾಗಲ್ಲ. ಹಿಂದಿನ ಜನ್ಮದಲ್ಲಿ ಮಾಡಿದ ಸಾಧನೆ ಅಥವಾ ಏನೋ ನೀವು ಸ್ವಲ್ಪ ಆದರೂ ಏನಾದರೂ ಮಾಡಿರ್ತೀರ ಆ ಜನ್ಮದಲ್ಲಿ, ಅದಕ್ಕೆ ಒಂದು ಕೊಂಡಿ ಇರುತ್ತೆ. ಆ ಕೊಂಡಿ ಇದ್ದರೆ ಮಾತ್ರ ಆಕೆ ಬರೋದಕ್ಕೆ ಸಾಧ್ಯ ನಿಮ್ಮ ಲೈಫಿಗೆ. ಕಾಳಿ ತತ್ವ ಜೀವನದಲ್ಲಿ ಬಂದಾಗ ಸುಳ್ಳು ಸಂಬಂಧಗಳು ಮುರಿಯುತ್ತೆ, ಅಹಂಕಾರಕ್ಕೆ ಧಕ್ಕೆ ಬೀಳುತ್ತೆ, ಸುಖದ ಆವರಣ ಕಿತ್ತು ಹೋಗುತ್ತೆ. ಇದು ಶಿಕ್ಷೆಯಲ್ಲ, ನಿಮ್ಮನ್ನು ಫೈನ್ ಟ್ಯೂನ್ ಮಾಡೋದು. ಅಥವಾ ಕಲ್ಲಿಗೆ ಉಳಿ ಏಟು ಬಿದ್ದಾಗ ದೇವರ ಮೂರ್ತಿಯಾಗುವ ಹಾಗೆ ನಮ್ಮನ್ನು ತಿದ್ದಿ ತೀಡುವ ಕೆಲಸ ಆಕೆ ಮಾಡ್ತಾಳೆ. ಕಾಳಿ ಸತ್ಯವನ್ನು ಉಳಿಸಿ ಅಸತ್ಯವನ್ನು ಭಸ್ಮ ಮಾಡ್ತಾಳೆ. ಈಕೆ ಜೀವನದಲ್ಲಿ ಬಂದಾಗ ನಿರ್ದಿಷ್ಟ ದೇವಾಲಯಗಳತ್ತ ಆಕರ್ಷಣೆ, ಭಯಕ್ಕಿಂತ ಧೈರ್ಯ ಹೆಚ್ಚಾಗೋದು, ಒಂಟಿತನದ ಅನುಭವ, ಕನಸಿನಲ್ಲಿ ಕಪ್ಪು ರೂಪ, ಅಗ್ನಿ, ಕತ್ತಿ, ಕಪಾಲ ಈ ರೀತಿ ಬರಬಹುದು. ಇವೆಲ್ಲ ಭಯದ ಸೂಚನೆ ಅಲ್ಲ, ಪರಿವರ್ತನೆಯ ಸಂಕೇತ. ಆದರೆ ಕಾಳಿ ತತ್ವವನ್ನು ಅರ್ಥ ಮಾಡಿಕೊಳ್ಳದೆ ತೀವ್ರ ಸಾಧನೆ, ತೀಕ್ಷ್ಣ ಮಂತ್ರಗಳು, ಪ್ರಯೋಗ, ಯೂಟ್ಯೂಬ್ ನೋಡಿ ಸಾಧನೆ ಇದೆಲ್ಲ ಅಪಾಯಕಾರಿ. ಕಾಳಿ ಶಕ್ತಿ ದಾರಿಯನ್ನು ತೋರಿಸ್ತಾಳೆ, ಆದರೆ ಗುರು ಇಲ್ಲದೆ ನಡೆದಾಗ ಪರೀಕ್ಷೆಗಳು ಬರೋಕ್ಕೆ ಶುರುವಾಗುತ್ತೆ. ಬಹಳ ಜನ ಕಾಳಿಯನ್ನು ಕಠಿಣ ದೇವಿ ಅಂತ ಭಾವಿಸ್ತಾರೆ, ಆದರೆ ಆಕೆ ಅತೀ ಕರುಣಾಮಯಿ. ಆಕೆ ಮೊದಲು ನೋವು ಕೊಡ್ತಾಳೆ, ಆಮೇಲೆ ಬಂಧನದಿಂದ ಬಿಡುಗಡೆ ಮಾಡ್ತಾಳೆ. ಕಾಳಿಯನ್ನು ಶಾಂತಗೊಳಿಸಲು ಸ್ವಯಂ ಶಿವನೇ ಮಗುವಾಗಿ ಬಂದಂತೆ ಅಳುತ್ತಿದ್ದ ಮಗುವನ್ನು ಕಂಡು ಆಕೆಯ ಒಳಗೆ ಇದ್ದ ಮಮತೆ ಜಾಗೃತಿ ಆಯಿತು ಅನ್ನೋದು ಕತೆ. ಆದರೆ ನಾವು ಕೂಡ ಕುಂಡಲಿನಿ ಜರ್ನಿಯಲ್ಲಿದ್ದಾಗ ಆಕೆಯನ್ನು ಮಗು ತಾಯಿಯನ್ನು ಪ್ರೀತಿಸುವಂತೆ ಪ್ರೀತಿಸಿ ಮೂಲಾಧಾರದಿಂದ ಶಕ್ತಿ ಮೇಲೆ ಬರುವ ರೀತಿ ಕರೆದಾಗ ಕರೆಗೆ ಹೋಗೊಟ್ಟು ಮೇಲೆ ಬರ್ತಾಳೆ. ನಮ್ಮ ಬದುಕಿನ ದಾರಿಯನ್ನು ಬದಲಿಸಿ ಬದುಕಿಗೊಂದು ಅರ್ಥ ದಾರಿ ಕಲ್ಪಿಸ್ತಾಳೆ. ನಿಮ್ಮ ಜೀವನದಲ್ಲಿ ಕಾಳಿ ತತ್ವ ಪ್ರವೇಶಿಸಿದೆ ಅಂದರೆ ಭಯಪಡಬೇಡಿ, ಆದರೆ ನಿರ್ಲಕ್ಷ್ಯ ಮಾಡಬೇಡಿ. ಅದು ನಿಮ್ಮ ಆತ್ಮದ ಪಯಣದ ಮುಂದಿನ ಅಧ್ಯಾಯ ಆಗಿರ್ಬೋದು. ಈ ಎಲ್ಲ ಹಂತ ದಾಟಿದ ಮೇಲೆ ಭಯ ಕಡಿಮೆ ಆಗುತ್ತೆ, ಅಟ್ಯಾಚ್ಮೆಂಟ್ ಕಡಿಮೆ ಆಗುತ್ತೆ, ಒಳಗಿನ ಶಕ್ತಿ ಜಾಗೃತವಾಗುತ್ತೆ. ಕಾಳಿ ಅಂದರೆ ಏನು ನಿಮ್ಮ ಜೀವನದಲ್ಲಿ ಉಳಿಸ್ಬೇಕು, ಏನು ನಿಮ್ಮಿಂದ ಹಿಂದೆ ತಗೊಳ್ಬೇಕು ಅಂತ ಆಕೆಗೆ ಚೆನ್ನಾಗಿ ಗೊತ್ತು. ಸರಳವಾದ ಕಾಳಿ ಅಥವಾ ದೇವಿ ಸಾಧನೆ ಶುರು ಮಾಡಿ ಗುರುವನ್ನು ಆಕೆಯೇ ಕಳಿಸ್ತಾಳೆ ನಿಮ್ಮ ಹತ್ರ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.